ಇನ್ನೋರ ಹೆಸರು ಶ್ರೀಧರ್ ಶಾಂತಪ್ಪ ವಾಗ್ಮೋರೆ ಅಂತೇಳಿ. ಅವ್ರೆ ನಿನ್ನೆ ನೈಟ್ 8 ಗಂಟೆಗೆ ಅವ್ರದ್ದು ಮರ್ಡರ್ ಆಗೈತೆ ಸರ್. ಕೊಟ್ಟ ರೊಕ್ಕ ಬೇಡ್ಲಕ್ ಹೋಗಿದ್ ಕಾರಣ ಮೊದ್ಲಿಗೆ ಅವರು स्वागत है आप सभी दर्शकों का। मैं आपके साथ मोहम्मद यूसुफ। ವಾಗ್ಮೋರೆ ಈ ಯುವಕನನ್ನು ಕೆಲವರು ಯಾವುದೋ ದ್ವೇಷದಿಂದ ಕೊಲೆ ಮಾಡಿದ್ದಾರೆ. ಈತನು ಸುಮಾರು ಕೇವಲ 16-17 ವಯಸ್ಸಿನಲ್ಲೇ ದಲಿತ ಸಂಘರ್ಷ ಸಮಿತಿಯಲ್ಲಿ ನಮ್ಮ ಜೊತೆಗೂಡಿ ಬಹಳಷ್ಟು ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾನೆ ಮತ್ತು ನಿಜವಾದ ಒಬ್ಬ ದಲಿತ ಸಮಾಜಕ್ಕೆ ಸೇವೆ ಸಲ್ಲಿಸುವಂಥ ದಲಿತ ಪರ, ಹಿಂದುಳಿದ ಅಲ್ಪಸಂಖ್ಯಾತರ ಪರ ಧ್ವನಿ ಎತ್ತಿ ಹೋರಾಟ ಮಾಡುವಂಥ ಒಬ್ಬ ಹೋರಾಟಗಾರನಾಗಿದ್ದು, ಈತನ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಆ ಭಗವಾನ್ ಬುದ್ಧರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಈತನು ಸುಮಾರು ತನ್ನ ಎಳೆ ವಯಸ್ಸಿನಲ್ಲಿಯೇ ಹೋರಾಟದ ಹಾದಿಯನ್ನು ಇಂಡಿ ಭಾಗದ ಚಡ್ಶಣದಿಂದ ಪ್ರಾರಂಭಿಸಿ ಇಂಡಿ, ವಿಜಯಪುರದ ಹಿಡ್ಕೊಂಡು ನಮ್ಮ ಜೊತೆಲೇ ಬೆಂಗಳೂರವರೆಗೂ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾನೆ. ಯಾವ ದ್ವೇಷ ಎಲ್ಲಿ ಅಡೆಯೋದು ಗೊತ್ತಿಲ್ಲ. ಭಾಳಷ್ಟು ಸುಮಾರು 20 ವರ್ಷಗಳಿಗಿಂತಲೂ ಹೆಚ್ಚು ಈತನ ಹೋರಾಟದ ಬದುಕಾಗಿದೆ. ಅದಕ್ಕಾಗಿ ಯಾರೇ ಈ ದುಷ್ಕರ್ಮಿಗಳಿರಲಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಜೊತೆಲೇ ನಾವು ಮಾತಾಡಿದ್ದೇವೆ. ಯಾರೇ ಇರಲಿ ಯಾವುದೇ ಮುಲಾಜಿಲ್ಲದೆ ಅವರನ್ನು ಬಂಧಿಸ್ತೇವೆ, ಅವರಿಗೆ ನ್ಯಾಯ ಕೊಡಿಸ್ತೇವೆ ಅನ್ನುವ ಭರವಸೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ. ಆದರೂ ಒಂದು ವೇಳೆ ತನಿಖೆಯಲ್ಲಿ ಏನಾದರೂ ಬಾಧ್ಯತೆಗಳಿದ್ದರೆ ಅವನ ಕುಟುಂಬಕ್ಕೆ ನ್ಯಾಯ ಸಿಗಲಿಕ್ಕೆ ಮತ್ತು ಕೊಲೆ ಮಾಡಿದವರಿಗೆ ಏನು ಶಿಕ್ಷೆ ಆಗಬೇಕು ಅದರ ಪ್ರಕಾರ ನಾವು ಹೋರಾಟಕ್ಕೆ ಮುಂದಿಂದು ನಾವು ಅದನ್ನು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಮತ್ತು ಈ ಒಬ್ಬ ದಲಿತ ನಿಸ್ವಾರ್ಥ ಹೋರಾಟಗಾರನಿಗೆ ಆದಂಥ ಅನ್ಯಾಯ ಬೇರೆ ಹೋರಾಟಗಾರರಿಗೆ ಆಗಬಾರ್ದು. ಇದು ರಾಜ್ಯಾದ್ಯಂತ ಈ ಕಿಚ್ಚು ಹತ್ತುವುದಕ್ಕಿಂತ ಮುಂಚೆ ಜಿಲ್ಲಾಡಳಿತ ತುರ್ತಾಗಿ ಅವ್ರ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟು ಮತ್ತು ಆ ಆರೋಪಿಗಳನ್ನು ಶೀಘ್ರ ಬಂಧಿಸಬೇಕಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡಿಕೊಡ್ತೇವೆ. ಅಲ್ಲ, ಹಲವಾರು ಹೋರಾಟದ ಜೀವನದಲ್ಲಿ ಹಲವಾರು ಕಾರಣಗಳಿರ್ತವೆ. ಅಲ್ಲಿ ಸ್ವಲ್ಪ ಸ್ಯಾಂಡ ಮಾಫಿಯಾನೂ ಇತ್ತು, ಅವ್ರ ಜೊತೆಲಿ ಒಂದು ವೈರತ್ವ ಇತ್ತು, ಕೆಲವು ಗ್ರಾಮಸ್ಥರಲ್ಲಿನೂ ವೈರತ್ವ ಇತ್ತು, ಕೆಲವೊಂದು ನಮ್ಮ ಕೀರಿಯಲ್ಲಿನೂ ವೈರತ್ವ ಇತ್ತು. ನಮ್ಮ ಸಮಾಜದಲ್ಲಿನೂ ಇವನ ಮೇಲೆ ಅಸಮಾಧಾನ ಇದ್ದಂಥ ಜನರು ಇದ್ದರು. ಆದರೆ ಯಾವುದಾಗಿದೆ ಅನ್ನೋದು ತನಿಖಾ ಅಧಿಕಾರಿಗಳು ಅದನ್ನು ತನಿಖೆ ಮಾಡಿದ ನಂತರ ಗೊತ್ತಾಗೋದು. ಯಾಕಂದರೆ ಅಲ್ಲಿದ್ದಂಥ PSI ಇನ್ಸ್ಪೆಕ್ಟರ್ಲಿಗೆ ಆಲ್ರೆಡಿ ಮಾಡಿದವರು ಮತ್ತು ನಮಗೆ ಭಾಳ ಹತ್ತಿರದಿಂದ, ಇವನ್ ಶ್ರೀಧರ್ಗಾದ್ರೂ ಈಗೇನು ಮೈತನಾಗಿದ್ದಾನೆ ಇವನಿಗೂ ಭಾಳ ಹತ್ತಿರದಿಂದ ಮತ್ತು ಆತ್ಮೀಯರಾಗಿದ್ದಂಥ ಅಧಿಕಾರಿಗಳು ಅದಾರ. ಮತ್ತು ಇವನು ಹೋರಾಟದ ಕಿಚ್ಚನ್ನು ಅವ್ರಿಗೆ ಗೊತ್ತೈತಿ. ಅದಕ್ಕೆ ಅವರು ನಿಷ್ಠಾವಂತದಿಂದ ಮಾಡ್ತಾರೆ ಅನ್ನೋ ಭರವಸೆ ನಮಗೈತೆ. ಯಾಕಂದ್ರೆ ಅವ್ರ ಮೊದಲಿನ ಕೆಲವು ಹಿಂದಿನ ತನಿಖೆಗಳಾಗಲಿ ಅಥವಾ ಏನೇ ಇರಲಿ ಅವು ನಿಸ್ವಾರ್ಥದಿಂದ ಯಾರದೇ ಮುಲಾಜಿಲ್ಲದೆ ರಾಜಕೀಯ ಮುಲಾಜ ಒತ್ತಡ ಅಥವಾ ಯಾವುದೇ ಒಂದು ಒತ್ತಡಕ್ಕೆ ಮಣಿಯದೇ ಇರುವಂಥ ಅಧಿಕಾರಿಗಳಿದ್ದಾರೆ ಅನ್ನೋ ಭರವಸೆಯಿಂದ
ನಾವೆಲ್ಲರೂ ಇನ್ನೂ ತನಕ ಶಾಂತ ರೀತಿಯಿಂದ ಇದ್ದೇವೆ. ಇನ್ನೂ ಅವರಿಗೆ ಕಾಲಾವಕಾಶ ಕೊಡ್ತೇವೆ ಅವ್ರಿಗೆ. ಯಾಕಂದ್ರೆ ಆರೋಪಗಳು ಯಾರು ಮಾಡಿದಾರೋ ಏನು ಮಾಡಿದಾರೋ ಅಂತ ನಾವು ಬರೀ ಊಹಾಪೋಹಗಳಲ್ಲೇ ಇರ್ತದೆ. ನಿಜವಾಗಿ ಅವ್ರನ್ನ ಹುಡುಗಿ ತೆಗೆಯುವಂಥ ಶಕ್ತಿ ಆ ಅಧಿಕಾರಿಗಳ ಬೆಲೆ ಐತಿ. ಅವ್ರಿಗೆ ರಿಕ್ವೆಸ್ಟ್ ಅಟ್ಟೆ, ಇದ್ರಾಗ ಯಾರಿಗೂ ಬಚಾವ್ ಮಾಡುವಂಥ ಕೆಲಸ ಆಗ್ಬಾರ್ದು ಅಂತೇಳಿ ಆ ಅಧಿಕಾರಿಗಳಿಗೆ ನಾವು ಕೇಳ್ಕೊಳ್ತೇವೆ. ಅಲ್ಲ, ಅದನ್ನು ಈಗ ಈ ಸದ್ದಿನ ಪೂರ್ತಿ ಹೇಳಕ್ ತಯಾರಿಲ್ಲ. ಯಾಕಂದ್ರೆ ಇವರೇ ಮಾಡಿದ್ದಾರೆ ಅನ್ನೋಕೆ, ಯಾಕಂದ್ರೆ ನೂರಾರು ಮಗ್ಗಲುಗಳದಾವು ಹೋರಾಟದಾಗೂ. ಇವನು ಕೆಲವು ಸಮಾಜಘಾತಕ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿದ್ದಾನೆ, ಕೆಲವು ಪ್ರತಿಷ್ಠಿತ ವ್ಯಕ್ತಿಗಳ ವಿರುದ್ಧನೂ ಹೋರಾಟ ಮಾಡಿದ್ದಾನೆ, ರಾಜಕೀಯ ವ್ಯಕ್ತಿಗಳ ವಿರುದ್ಧನೂ ಹೋರಾಟ ಮಾಡಿದ್ದಾನೆ. ಹೀಗಾಗಿ ಈತನ ಬದುಕು ಹೋರಾಟದ ಜೀವನದಲ್ಲಿ ನೂರಾರು ವಿರೋಧಿಗಳದಾರ. ಅದನ್ನು ಯಾರು ಮಾಡಿದಾರೋ ಅಥವಾ ಎಲ್ಲರೂ ಕೂಡಿ ಮಾಡಿದ್ದಾರೋ ಏನು ಯಾಕಂದರೆ ಸಂಚು ರೂಪಿಸಿ ಒಬ್ಬರೇ ಮಾಡೋದಂತರೂ ಅಲ್ಲದು. ನಾವು ಬಾಡಿ ನೋಡಿದ ನಂತರ ಗೊತ್ತಾಯಿತು. ಅದನ್ನು ಹೊಡೆದ ರೀತಿ ನೋಡಿದ್ರೆ ಬಹಳ ಜನರು ಕೂಡಿ ಮಾಡಿದ್ದಾರೆ ಅಂತೇಳಿ ಅನ್ನಿಸ್ತದೆ ಮೇಲ್ನೋಟಕ್ಕೆ. ಅದನ್ನು ತನಿಖಾಧಿಕಾರಿಗಳು ತನಿಖೆ ಮಾಡಿ ನಮ್ಗೆ ಶೀಘ್ರವೇ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ವಿಶ್ವಾಸ ಐತೆ. ನಮಗೆ 24 ತಾಸು ಟೈಮ್ ಕೊಟ್ಟಿದ್ದಾರೆ. ಅದರಲ್ಲಿ ಬಹುಶಃ ಕೆಲವ್ರನ್ನ ಬಂಧಿಸಬಹುದು. ಅವರು ತನಿಖೆಗೆ ತೊಂದರೆ ಆಗ್ತದೆ ಅಂತೇಳಿ ಅವರು ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಂಡಿರ್ತಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ಇದನ್ನು ರಾಜ್ಯಾದ್ಯಂತ ಈ ಧ್ವನಿ ಏಳುವುದಕ್ಕಿಂತ ಮುಂಚೆ ಆರೋಪಿಗಳನ್ನ ಬೇಗ ಬಂಧಿಸಬೇಕಂತೇಳಿ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ. ಇನ್ನವ್ರ ಹೆಸರು ಶ್ರೀಧರ್ ಶಾಂತಪ್ಪ ವಾಗ್ಮೋರೆ ಅಂತೇಳಿ. ಅವ್ರೆ ನಿನ್ನೆ ನೈಟ್ 8 ಗಂಟೆಗೆ ಅವ್ರದ್ದು ಮರ್ಡರ್ ಆಗೈತೆ ಸರ್. ಕೊಟ್ಟ ರೊಕ್ಕ ಬೇಡ್ಲಕ್ ಹೋಗಿದ್ದ ಕಾರಣ ಮೊದ್ಲಿಗೆ ಅವರು 13ನೇ ತಾರೀಕಿಗೆ ಬೇಡಕ್ ಹೋಗಿದ್ದರು ಸರ್. 13ನೇ ತಾರೀಕಿಗೆ ಬೇಡಕ್ ಹೋದ್ಮ್ಯಾಗ ಆಮ್ಯಾಗ ಬೇಡದಕ್ಕರೆ ಅವ್ರಿಗೆ ಧಮಕಿ ಕೊಟ್ಬೇಕು. ಅವತ್ತೇ ಡೈರೆಕ್ಟ್ ಹೋಗಿ SP ಆಫೀಸ್ದಾಗ ಕಂಪ್ಲೇಂಟ್ ಕೊಟ್ಟಾರ್ರಿ. ಆ ಕಂಪ್ಲೇಂಟ್ ಕೊಟ್ಟ ಬಳಕ ಇವ್ರು ಏನು ಮಾಡ್ಯಾರ್ರಿ, ಎಲ್ಲಿ ಬೇಕಾದಲ್ಲಿ ಅವ್ರಿಗೆ ತರಬೂಸಿ ಮೀಸಿ ತಿರುಗಿಸಿ, ಒಂದು ವೇಳೆ ಮಗನ ರೊಕ್ಕ ಬೇಡದೆ ಅಂದ್ರೆ ನಿನ್ನ ಮಗನಿಗೆ ಚಾಕುಲಿ ಹೊಡೆದು ಕೊಂದು ಬಿಡ್ತೇವೆ ಯಾರು ಇರ್ಲಾರ್ದಕ್ಕರ, ಈ ಥರ ಧಮಕಿ ಕೊಟ್ಟು ಫೈನಲಿ ನಿನ್ನೆ ರಾತ್ರಿ ಅವ್ರು ಏನು ಮಾಡ್ಯಾರ್ರಿ, 13 ಮಂದಿ ಕೂಡಿ ಪ್ಲ್ಯಾನ್ ಮಾಡಿ 8 ಗಂಟೆಗೆ ಅವ್ರಿಗೆ ಇದು ಮಾಡಿಬಿಟ್ಟಾರೆ. ಇದು ಸಿರ್ನಾಳ್ ಚಡ್ಚಂಡ್ ತಾಲೂಕು, ಬಿಜಾಪುರ ಜಿಲ್ಲಾ. ಅಲ್ಲಿ ಆಗೈತ್ರಿ. ವಯಸ್ಸು 40 ರೀ. ಅವ್ರದ್ದು 2 ಮಕ್ಕಳು ಅದಾವ್ರಿ ಅವನಿಗೆ. ಶಿರ್ನಾಳದವ್ರಿ ರೀ. ಎಲ್ಲ ಅಲ್ಲೇ ಇದೆ. ಯಾವ ಊರಿಗೆ ಹೊಡೆದವ್ರ ಹೆಸರು 13 ಮಂದಿ ಅದಾರ್ರಿ. ಅವರು ಸುರೇಶ್ ಶಂಕರಪ್ಪ ಶಿವಶರಣ, ಸೋಮನಿಂಗ್ ಕಲ್ಲಪ್ಪ ಶಿವಶರಣ, ರೇವಣ್ ಸಿದ್ಧ ಶಂಕರಪ್ಪ ಶಿವಶರಣ, ರಾಕೇಶ್ ಹನುಮಂತ್ ಶಿವಶರಣ, ಶುಭಮ್ ಹನುಮಂತ್ ಶಿವಶರಣ, ಮಹೇಶ್ ಪುಂಡ್ಲಿಕ್ ಶಿವಶರಣ, ಸಂಜಯ್ ಪುಂಡ್ಲಿಕ್ ಶಿವಶರಣ, ಸದಾಶಿವ್ ಕಲ್ಲಪ್ಪ ಶಿವಶರಣ, ಹನುಮಂತ್ ಶಂಕರಪ್ಪ ಶಿವಶರಣ, ಸೋಮನಿಂಗ್ ಲಕ್ಷ್ಮಣ್ ಶಿವಶರಣ, ಪ್ರಕಾಶ್ ಇರ್ಸೂರ್, ಭೀಮು ಪುಂಡ್ಲಿಕ್ ಶಿವಶರಣ, ಕಾಶಿನಾಥ್ ವಿಠಲ್ ಶಿವಶರಣ. ಇಷ್ಟು ಜನ ಹೊಡೆದವ್ರು. ಊರಿಂದ ಒಂದು 100 ಮೀಟರ್ ದೂರ. ನಮ್ಮ ಅಣ್ಣವ್ರು ಏನ್ ಆಗೈತಿ, ಫೋನ್ ಬಂದೈತಿ ಅಂತೇಳಿ ಫೋನ್ದಾಗ ಮಾತಾಡ್ಕೋತ ಹೋಗಿ ಫೋನ್ ಕಟ್ ಆದ ಬಳಿಕ ಏನ್ ಮಾಡ್ಯಾರಿ, ಟೈಮ್ ಪಾಸ್ಗಾಗಿ ಮೊಬೈಲ್ ಈ ತರ ಒತ್ತಾಡ್ಕೋತ ಕೂತಾರೆ. ಹಿಂದಿಂದ ಏನು ಸಪ್ಪಳ ಮಾಡಿದೆ ಒಂದು ಹಂಗೆ ವಾರ್ ಮಾಡೋನವ್ರು ಹಂಗೆ ಓಡಾಕ್ ಹೋಗ್ಯಾರಿ ತಪ್ಸ್ಕೊಲ್ಕ. ಪ್ಲ್ಯಾನ್ ಮಾಡಿನೇ ಐತಲ್ರಿ, ಅಲ್ಲಿ ಇಲ್ಲಿ ಕೂತವ್ರು ಬಂದು ಅವನಿಗೆ ಹಿಡಿಯೋದು ಹೊಡೆಯೋದು ಅಲ್ಲೇ ಇದು ಮಾಡಿ ಜಾಗದ ಮೇಲೆ ಕಲಸ್ ಮಾಡಿಬಿಟ್ಟಾರೆ. ರೊಕ್ಕ ವ್ಯವಹಾರ ಅಂದ್ರೆ ಹೆಂಗ್ ಹೇಳ್ಬೇಕಂದ್ರೆ ಸರ್, 2014ದಾಗ ಅವ್ರು ತೋಡಿ ಮಾಡ್ತಿದ್ರಿ. ಅವ ನಮ್ಮ ಅಣ್ಣ ಹೊಡೆದವ ಸುಳಿ ಮಗ, ಕಬ್ಬಿನ ತೋಡಿ ರೊಕ್ಕ ಹಿಡಿತಿದ್ದ ಅಂಕಲ್ಗೆ ಅಂತೇಳಿ ಒಂದು ಊರಾಗ ಅಲ್ಲಿದು 1 ಲಕ್ಷ ರೂಪಾಯಿ ತಂದಿದ. ಅವಾಗ ಅಲ್ಲಿದು ಕಬ್ಬಿನ ತೋಡಿ ಮಾಡ್ಲದೆ ಓಡಿ ಹೋಗಿದ. ಅವನಿಗೆ ಆ ಊರನ್ ಮಂದಿ ಹೋಗಿ ಹಿಡ್ಕೊಂಡ್ ಹೋಗಿರ್ರಿ. ಹಿಡ್ಕೊಂಡ್ ಹೋದ್ಬೇಕು. ನಮ್ಮ ಅಣ್ಣಾಗ ಇಲ್ಲಂದ್ರೆ 100 ಸಲ ಫೋನ್ ಹಚ್ಚನ್ರಿ. ಅವ ಫೋನ್ ಹಚ್ಬೇಕು, ಅಯ್ಯೋ ಪಾಪ ಅಂತೇಳಿ ನಮ್ಮ ಊರನ್ನ ಅವನಿ ಅನ್ನತ್ತೇಳಿ ಹೋಗಿ ಅವ್ನ ರೊಕ್ಕ ಎಲ್ಲ ಕೊಟ್ಟು ಅವ್ನಿಗೆ ಬಿಡ್ಸೊಂಡ್ ಬಂದದ. ಅದೇ ಕಾರಣ ಆಮ್ಯಾಗ ಅವ್ ಬಂದವ್ ನಾಪತ್ತೇನೆ ಆಗಿದ. ಈಗ ಒಂದ್ 4-5 ತಿಂಗಳ ಹಿಂದೆ ಬಂದನ್ರಿ ಅವ್ ಊರಾಗ. ರೊಕ್ಕ ಕೇಳ್ಬೇಕ ಈ ಪರಿ ಅವ್ರದ್ದು ಇದಾಗೈತಿ. ಇಷ್ಟೇ ಸರ್. ಹೇಳಕ್ ಅಲ್ಲಿ ಏನು ಇದೆ ಇಲ್ರಿ, ಚಾನ್ಸಸ್ ಇಲ್ರಿ. ಎಲ್ಲಿ ಬೇಕಾದಲ್ಲಿ ವಾರ್ ಮಾಡ್ಯಾರ್ರಿ ಅವ್ನಿಗೆ. ಎಲ್ಲ ಚೆಕಪ್ ಆಗೈತ್ರಿ. ಈಗ ನಾವು FIR ಸುದೇ ಮಾಡಿದ್ದೇವೆ. ಅವ್ರಿಗೆ ನಾನ್ ಬೇಲೇಬಲ್ ಎಷ್ಟಾಗುತ್ತೆ ಅಷ್ಟು ಬೇಕಾದ್ರೆ ಶಿಕ್ಷೆ ಅವ್ರಿಗೆ ಕೊಡ್ಬೇಕು ಪೊಲೀಸರು. ಸರ್ ಬಟ್ ಪ್ರೊಫೆಷನಲ್ ಏನ ಸರ್. ನಮ್ಮ ಅಣ್ಣವ್ರ ಬದ್ದಲ್ದಾಗ ನೀವು ಅಲ್ಲಿ ಆಜು ಬಾಜು ಊರಾಗ ಎಲ್ಲಿ ಬಿ ಕೇಳ್ರಿ, ಅವ್ರು ಯಾವ ತರ ಮನುಷ್ಯ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ.
ಸರ್ ಇದೇ ರೀ, ಆದಷ್ಟು ಬೇಗ ಆ ಸುಳಿ ಮಕ್ಕಳಿಗೆ ಹಿಡಿಬೇಕು, ಆ ತಕ್ಕಂತೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಮ್ಮ ಹೆಸರು ಹೇಳ್ರಿ. ಅವಿನಾಶ್ ಬಾಬುರಾವ್ ವಾಗ್ಮೋರೆ, ನೀವೇನಾಗ್ಬಿಟ್ರಿ ಅವ್ರಿಗೆ? ಅಣ್ಣ ತಮ್ಮ, ಕಾಕನ್ ಮಗ ಆಗ್ಬೇಕ್ರಿ? ಸ್ವತಃ ಕಾಕನ್ ಮಗ ರೀ. ಕಾಕನ್ ಮಗ. ನೀವು ಅಲ್ಲೇ ಇರ್ತೀರಿ? ನಾನ್ ಪುಣಾಕ್ ಇರ್ತೀನಿ ರೀ. ನೀವು ಪುನಾದಾಗ ಇರ್ತೀರಿ? ಇಲ್ಲಿ ಅವ್ರು ಒಬ್ರೇ ಇರ್ತಾರ, ಒಬ್ರೇ ಇರ್ತಾರ ಅಂತೇಳಿ ಇದು ಇಷ್ಟು ನಾಟಕ ಆಗೈತ್ರ. ಎಷ್ಟು ಮಕ್ಕಳು? 2 ಮಗ, 1 ಹುಡುಗ 1 ಹುಡುಗಿ. ಹುಡುಗಿ ವಯಸ್ಸು 11, ಹುಡುಗನ ವಯಸ್ಸು 9. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।